ನಮಸ್ಕಾರ ಮಕ್ಕಳೇ, ಇಂದಿನ ವಿಡಿಯೋ 7ನೇ ತರಗತಿ ಪೌರನೀತಿಗೆ ಸಂಬಂಧಿಸಿದ ಅಧ್ಯಾಯ 24 ಭಾರತ ಮತ್ತು ನೆರೆ ದೇಶಗಳು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದಲ್ಲಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೆ ವಾಚ್ ಮಾಡಿ ಅಂತ ಹೇಳ್ತಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ: ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇ ಬಿಟ್ಟ ಸ್ಥಳ: ಕಾರ್ಗಿಲ್ ಯುದ್ಧ ನಡೆದ ವರ್ಷ 1995. ಎರಡನೆಯ ಬಿಟ್ಟ ಸ್ಥಳ: ಟಿಬೆಟಿನ ಧರ್ಮಗುರು ದಲಾಯಿ ಲಾಮಾ. ಮೂರನೆಯ ಬಿಟ್ಟ ಸ್ಥಳ: ಅವಾಮಿ ಲೀಗ್ ವಿಮೋಚನಾ ಚಳುವಳಿಯ ನೇತೃತ್ವ ವಹಿಸಿದವರು ಶೇಖ್ ಮುಜಿಬುರ್ ರೆಹಮಾನ್. ನಾಲ್ಕನೆಯ ಬಿಟ್ಟ ಸ್ಥಳ: ಸಾರ್ಕ್ ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. 1985ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಚಿತ್ತಗಾಂಗ್ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಚಕ್ಮಾ. ಇನ್ನು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಭಾರತದ ನೆರೆಯ ದೇಶಗಳ್ಯಾವುವು? ಅದಕ್ಕೆ ಉತ್ತರವನ್ನು ನೋಡೋಣ. ಭಾರತದ ನೆರೆಯ ದೇಶಗಳು ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಶ್ರೀಲಂಕಾ. ಇವು ಭಾರತದ ನೆರೆಹೊರೆಗೆ ಇರುವಂತಹ ದೇಶಗಳು. ಇಲ್ಲಿ ನೋಡಿ ಮಕ್ಕಳ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ಟಿಬೆಟ್, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಇವು ನಮ್ಮ ಭಾರತದ ಸುತ್ತಲೂ ನೆರೆಹೊರೆಯ ಇರುವಂತಹ ದೇಶಗಳು. ಇನ್ನು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳನ್ನು ಪಟ್ಟಿ ಮಾಡಿರಿ. ಉತ್ತರ: ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳೆಂದರೆ ಕಾಶ್ಮೀರ ವಿವಾದ, ಮಿಲಿಟರಿ ಆಕ್ರಮಣ, ಭಯೋತ್ಪಾದನೆ, ಜಲ ವಿವಾದ, ಅಲ್ಪಸಂಖ್ಯಾತರ ರಕ್ಷಣೆ, ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಮುಂತಾದವು. ಮೂರನೆಯ ಪ್ರಶ್ನೆ: ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳ್ಯಾವುವು? ಉತ್ತರ: ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳೆಂದರೆ ಭಾರತ ಮತ್ತು ಚೀನಾದ ನಡುವಿನ ಗಡಿರೇಖೆ ವಿವಾದ, ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು, ಚೀನಾವು ಟಿಬೆಟ್ನಲ್ಲಿ ಕೈಗೊಂಡ ಸಶಸ್ತ್ರ ಕಾರ್ಯಾಚರಣೆ. ಮುಂದಿನ ಕಾರಣ: ಭಾರತದ 10 ರಾಜ್ಯಗಳಲ್ಲಿ ಟಿಬೆಟಿಯನ್ನರಿಗೆ ಪುನರ್ವಸತಿ ಕಲ್ಪಿಸಲಾಯಿತು. ಇನ್ನು ನಾಲ್ಕನೆಯ ಪ್ರಶ್ನೆ: ಮುಂದಿನ ಪಾಯಿಂಟ್: ಭಾರತದ ಲಡಾಖ್ ಮೇಲೆ 1962ರಲ್ಲಿ ಚೀನಾದ ಆಕ್ರಮಣ. ಮುಂದಿನ ಕಾರಣ: ಚೀನಿಯರ ಪಾಕಿಸ್ತಾನ ಪರ ನೀತಿ ಹಾಗೂ ಪಾಕಿಸ್ತಾನ ಮತ್ತು ಚೀನಾ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳಾದವು. ನಾಲ್ಕನೆಯ ಪ್ರಶ್ನೆ: ಬಾಂಗ್ಲಾದೇಶ ಸ್ವತಂತ್ರ ಪಡೆಯಲು ಭಾರತವು ವಹಿಸಿದ ಪಾತ್ರವೇನು? ಪಾತ್ರವನ್ನು ವಿಶ್ಲೇಷಿಸಿರಿ.
ಉತ್ತರ, ಬಾಂಗ್ಲಾದೇಶ ಸ್ವತಂತ್ರ ಪಡೆಯಲು ಭಾರತ ವಹಿಸಿದ ಪಾತ್ರವು ಮೊದಲನೇದಾಗಿ ಬಾಂಗ್ಲಾದೇಶವು ಪಾಕಿಸ್ತಾನದ ಭಾಗವಾಗಿದ್ದು ಅದನ್ನು ಪೂರ್ವ ಪಾಕಿಸ್ತಾನವೆಂದು ಕರೆಯಲಾಗಿತ್ತು. ಮುಂದಿನ ಪಾಯಿಂಟ್ ನೋಡೋದಾದರೆ, ಪೂರ್ವ ಪಾಕಿಸ್ತಾನವು 1960ರಿಂದಲೇ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಲು ಹೋರಾಟ ನಡೆಸಿತು. ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಮಾಡಿತು. 1971ರಲ್ಲಿ ನಡೆದ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನವು ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎನ್ನುವ ಹೊಸ ರಾಷ್ಟ್ರವಾಗಿ ಉದಯಿಸಿತು. 5ನೆಯ ಪ್ರಶ್ನೆ, 1962ರ ಚೀನಾ-ಭಾರತ ಯುದ್ಧದ ಪರಿಣಾಮಗಳೇನು? ಉತ್ತರ, 1962ರ ಚೀನಾ-ಭಾರತ ಯುದ್ಧದ ಪರಿಣಾಮದಿಂದಾಗಿ ಈಶಾನ್ಯ ಗಡಿನಾಡಿನಿಂದ ಹಿಡಿದು ಲಡಾಖ್ ಅಂದರೆ ಜಮ್ಮು ಕಾಶ್ಮೀರದ ಭಾಗದ ತನಕ ಚೀನಾ ಸುಮಾರು 14,671 ಚದುರ ಮೈಲಿಗಳಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿತು. 6ನೆಯ ಪ್ರಶ್ನೆ, ಸಾರ್ಕ್ ಸ್ಥಾಪನೆಯ ಉದ್ದೇಶಗಳ್ಯಾವುವು? ಸಾರ್ಕ್ ಸ್ಥಾಪನೆಯ ಉದ್ದೇಶಗಳನ್ನು ನೋಡೋದಾದರೆ, 1. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ವೃದ್ಧಿಸುವುದು. ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು. ಆರ್ಥಿಕ, ಸಾಂಸ್ಕೃತಿಕ, ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಹಾಗೂ ಸಹೋದ್ಯಮ. 4ನೆಯ ಉದ್ದೇಶ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸುವುದು. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯಗೊಳಿಸುತ್ತೇನೆ. ಈ ಒಂದು ವಿಡಿಯೋ ನೋಡಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು.